ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹರಿಹರೇಶ್ವರ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಹರಿಹರ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಹರಿಹರದಲ್ಲೇ ಕಂಡುಬರ್ತಕ್ಕಂಥ ದೇವಸ್ಥಾನ. ಇದು ಪುರಾತನ ಕಾಲದ ದೇವಸ್ಥಾನವಾಗಿದೆ. ಇದು ಎಂಟ್ರೆನ್ಸ್ ಗೋಪುರ. ಇದು ಒಳಗಡೆ ನೋಡಿ, ಇವಾಗ ಆನ್ಲೈನ್ ಪೇಮೆಂಟ್ ಕೂಡ ಆಗ್ತಾಯಿದೆ ಇಲ್ಲಿ. ಅಂದರೆ ಉಂಡಿಗೆ ನಾವು ಕಾಯಿನ್ ಹಾಕೋಕ್ಕಾಗಲ್ಲ ಅಥವಾ ಕಾಣಿಕೆ ಹಾಕೋಕ್ಕಾಗಲ್ಲ ಅಂದರೆ ಈ ಥರ ಸ್ಕ್ಯಾನ್ ಮಾಡಿ ಕೂಡ ನಾವು ದೇವಸ್ಥಾನಕ್ಕೆ ಕಾಣಿಕೆಯನ್ನು ನೀಡ್ಬೋದು. ಈ ದೇವಸ್ಥಾನ 800 ವರ್ಷಗಳ ಕಾಲದ ಹಿಂದಿನ ದೇವಸ್ಥಾನವಾಗಿದೆ. 1224ರಲ್ಲಿ ಹೊಯ್ಸಳ ನರಸಿಂಹ ದಂಡನಾಯಕನ ದೊರೆ ಉಲ್ವಾಳ ಎಂಬವನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾನೆ. ಅದು ಶಾಸನಗಳಲ್ಲಿ ಕೂಡ ಹೇಳಲಾಗುತ್ತದೆ. ಇತಿಹಾಸದ ಸ್ಥಳ ಪುರಾಣದ ಪ್ರಕಾರ ಗುಹಾಸುರ ಎಂಬ ರಾಕ್ಷಸನನ್ನು ಹರಿಹರರು ಸೇರಿಕೊಂಡು ಅವರನ್ನು ಸಂಹಾರ ಮಾಡಿರುತ್ತಾರೆ. ಅದಕ್ಕಾಗಿ ಹರಿಹರರ ಮೂರ್ತಿಯಲ್ಲಿ ಶಿವನ ಅರ್ಧ ದೇಹ ಭಾಗ ಮತ್ತು ವಿಷ್ಣುವಿನ ದೇಹದ ಅರ್ಧ ಭಾಗವನ್ನು ಕೂಡ ಕೂಡಿದೆ. ಈ ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕೆ ಇಲ್ಲಿ ನೋಡಿ ಕೆತ್ತನೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಎಷ್ಟು ಸೂಕ್ಷ್ಮವಾಗಿ ಕೂಡ ಮಾಡಿದ್ದಾರೆ. ಇದು ಎಂಟ್ರೆನ್ಸ್ ಬಾಗಿಲು, ಅಂದರೆ ಹರಿಹರೇಶ್ವರನ ದರ್ಶನ ತಗೊಳ್ಳೋದಕ್ಕೆ ಹೋಗ್ತಕ್ಕಂಥ ಬಾಗಿಲು. ಇದು ಟೈಮಿಂಗ್ಸ್ ಇರೋದ್ರಿಂದ ನಾವು ಹೋಗಿದ್ದು ತುಂಬ ಟೈಮ್ ಆಗಿಬಿಡ್ತು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಇದೆ. ಹಾಗಾಗಿ ನಾವು ಮಧ್ಯಾಹ್ನ 2 ಗಂಟೆಗೆ ಹೋಗಿರೋದ್ರಿಂದ ಇದು ದೇವಸ್ಥಾನ ನೋಡೋಕ್ಕಾಗಲಿಲ್ಲ, ಒಳಗಡೆ ದರ್ಶನ ತೊಗೊಳಕ್ಕಾಗಲಿಲ್ಲ. ಇದು ದೇವಸ್ಥಾನದ ಮೂರ್ತಿ ಈ ಥರ ಇದೆ. ಇದರಲ್ಲೂ ಕೂಡ ವಿಷ್ಣು ಮತ್ತು ಶಿವನ ಮೂರ್ತಿಯನ್ನು ಹೊಂದಿರತಕ್ಕಂತಹ ಹರಿಹರೇಶ್ವರ ದೇವಸ್ಥಾನ ಆಗಿದೆ. ಹಾಗೆಯೇ ಅಲ್ಲೊಂದು ಸ್ವಲ್ಪ ಫೋಟೋಸ್ ಕೂಡ ತಗೊಂಡ್ವಿ. ನಾನು ನಮ್ಮಮ್ಮ ಹೋಗಿದ್ವಿ. ಹಾಗೆಯೇ ಪೀಠದ ಆಕಾರ 68 ಶೈಲಿಯ ವಿಭಿನ್ನವಾಗಿದೆ, ಚೌಕಾಕಾರವಾಗಿದೆ. ಅದರ ಕಂಬಗಳು ನವರಂಗ ಕಂಬಗಳಾಗಿವೆ. ಇಲ್ಲಿ ಕಂಡುಬರ್ತಕ್ಕಂಥ ಪ್ರತಿಯೊಂದು ಕಂಬನೂ ಕೂಡ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ. ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನನ ಪೂರ್ತಿಯಾಗಿ ಕಲ್ಲಿಂದಲೇ ಕೆತ್ತನೆ ಮಾಡಲಾಗಿದೆ. ಹಾಗೆ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಪ್ರತಿಯೊಂದೊಂದು ಕೂಡ ಡಿಸೈನು ಕೂಡ ತುಂಬ ಸೂಕ್ಷ್ಮವಾಗಿ ಕೂಡ ಡಿಸೈನ್ ಮಾಡಿದ್ದಾರೆ. ಇದು ತುಂಬ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ದೇವಸ್ಥಾನದ ಸುತ್ತಲೂ ಕೂಡ ಒಂದೊಂದು ಮೂರ್ತಿಯನ್ನು ಕೂಡ ಚಿಕ್ಕದಾಗಿ ಕೆತ್ತನೆ ಮಾಡಲಾಗಿದೆ. ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಮೂರ್ತಿನೂ ಕೂಡ ಒಂದೊಂದು ಆಕಾರದಲ್ಲೂ ಕೂಡ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್, ಅದೇ ದೇವಸ್ಥಾನದಲ್ಲಿ ಕೂಡ ಈಶ್ವರ ಮತ್ತು ನಂದೀಶ್ವರ ವಿಗ್ರಹನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ನಂದೀಶ್ವರ ಏಕಶಿಲಾ ಮೂರ್ತಿಯಾಗಿದೆ. ಹಾಗೆಯೇ ಇದರಲ್ಲಿ ಕಿವಿಲಿ ಏನೋ ಕೇಳ್ಕೊಂಡ್ರೂ ಕೂಡ ನೆರವೇರುತ್ತೆ ಅನ್ನೋ ಒಂದು ಜನರ ನಂಬಿಕೆ ಆಗಿದೆ. ನೋಡಿ, ಒಬ್ಬರು ಕೇಳ್ಕೊಳ್ತಾ ಇದ್ದಾರೆ. ಈ ದೇವಸ್ಥಾನ ಬಂದುಬಿಟ್ಟು ಸಣ್ಣ ಹರಿಹರೇಶ್ವರ ಟೆಂಪಲ್ ಅಂತ. ಅದೇ ದೇವಸ್ಥಾನದಲ್ಲಿ ಕೂಡ ಅಲ್ಲಿ ಪಕ್ಕಕ್ಕೊಂದು ಮೂರ್ತಿಯನ್ನಾಗಿ ಮಾಡಿ ನಿರ್ಮಿಸಿದ್ದಾರೆ. ಹಾಗೆಯೇ ಟೋಟಲಾಗಿ ದೇವಸ್ಥಾನ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದ್ಭುತವಾಗಿದೆ. ನೋಡಿ ಫ್ರೆಂಡ್ಸ್, ಹರಿಹರ ಇಲ್ಲ ದಾವಣಗೆರೆ ಸೈಡ್ ಬಂದರೆ ಈ ಟೆಂಪಲಿಗೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಹಾಗೆಯೇ ಈ ಟೆಂಪಲ್ ಬಂದುಬಿಟ್ಟು ಮಹಾಲಕ್ಷ್ಮಿ ಟೆಂಪಲ್ ಅಂತ, ಅಂದರೆ ಅದೇ ದೇವಸ್ಥಾನದ ಪಕ್ಕನೇ ಇದೆ. ಇದನ್ನು ಕೂಡ ಈಗೇನು ಹರಿಹರಲಿಂಗೇಶ್ವರ ಟೆಂಪಲ್ ತೋರಿಸಿದ್ನಲ್ಲ ಅದೇ ಥರನೇ ಕಟ್ಟಿಸಿದ್ದಾರೆ ಕೂಡ. ನೋಡಿ ಫ್ರೆಂಡ್ಸ್, ಡಿಸೈನ್ಸು ಮೇಲ್ಗಡೆ ಗೋಪುರ ಪ್ರತಿಯೊಂದೂ ಕೂಡ ಅದೇ ಥರನೇ ಸೇಮ್ ಟು ಸೇಮ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಹರಿಹರಲಿಂಗೇಶ್ವರ ಇದ್ದಾರಲ್ಲ, ಅವ್ರ ವೈಫ್ ಅಂತ ಹೇಳ್ತಾರೆ, ಅಂದರೆ ಅವ್ರ ಹೆಂಡತಿ ಅಂತ.
ಸೊ ಅವರಿಗಾಗಿ ಒಂದು ಸಪ್ರೇಟಾಗಿ ದೇವಸ್ಥಾನ ಕಟ್ಟಿಸಿ ಅಲ್ಲಿ ದೇವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಟೋಟಲಾಗಿ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಅಂದರೆ ಆ ಕಂಬಗಳು ಕೂಡ ಈ ಸರಿ ಸಂಖ್ಯೆಯಲ್ಲಿ, ಅಂದರೆ 2ರಿಂದ 8 ಆ ಥರ, 2, 4, 8 ಆ ಥರ ಕಾಣಿಸುತ್ತೆ. ಒಂದು ಸರಿ ವಿಸಿಟ್ ಕೊಟ್ಟರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಹೊಳೆ ಕೂಡ ಇದೆ. ಹೊಳೆ ನೋಡೋಕ್ಕಾಗಲಿಲ್ಲ, ತುಂಬ ಟೈಮ್ ಆಗಿಬಿಡ್ತು. ಹಾಗೆಯೇ ಇಲ್ಲಿ ಗಣೇಶ ಹಬ್ಬ ಆಗಿರೋದ್ರಿಂದ ಗಣೇಶ ಮೂರ್ತಿಗಳನ್ನ ಮಾಡಿಟ್ಟಿದ್ದಾರೆ. ಹಾಗೆಯೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೇನು ತೊಗೊಂಡು ಗಣೇಶನ ಕೂರಿಸೋದೊಂದೇ ಬಾಕಿ ಇರೋದು. ಈ ಟೆಂಪಲ್ ಬಂದುಬಿಟ್ಟು ಗ್ರಾಮ ದೇವತೆ ಅಂತ. ಇದು ಶಿವಮೊಗ್ಗ ಸರ್ಕಲ್ ಹತ್ರ ಇದೆ. ಅದೇ ಹರಿಹರದಲ್ಲೇ ಶಿವಮೊಗ್ಗ ಸರ್ಕಲ್ ಹತ್ರ ಇದೆ. ತುಂಬ ಚೆನ್ನಾಗಿದೆ ಟೆಂಪಲ್. ಎಂಟ್ರೆನ್ಸಿಗೆ ಇದೆ ನೋಡಿ, ಅಲ್ಲಿ ಆ ಕಡೆ ಈ ಕಡೆ ಸಿಂಹ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಇದು ದ್ವಾರ ಬಾಗಿಲು. ಹಾಗೆಯೇ ಇದು ಎಂಟ್ರೆನ್ಸ್ ಈ ಥರ ಇದೆ. ನಾವು ಟೈಮಾಗಿ ಹೋಗಿರೋದ್ರಿಂದ ತುಂಬ ಟೈಮ್ ಆಗಿತ್ತು. ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು, ಯಾಕಂದರೆ ಗೌರ್ಮೆಂಟಿಗೆ ಸೇರೋದ್ರಿಂದ ಈ ಟೆಂಪಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಬೆಳಗ್ಗೆ 7ರಿಂದ 12:30 ಆ ಥರ ಟೈಮಿಂಗ್ಸ್ ಇರುತ್ತೆ. ಸೊ ಅಷ್ಟೊತ್ತಿಗೆ ನಾವು ಹೋಗೋಕ್ಕಾಗಲಿಲ್ಲ. ಹರಿಹರ ಕಡೆ ಬಂದರೆ ಪ್ಲೀಸ್ ವಿಸಿಟ್ ಮಾಡಿ. ಥ್ಯಾಂಕ್ ಯು ಆಲ್.